ಪ್ರಣಾಮಗಳು. ಹೇಳಯ್ಯೋ. ಭೂಮಿಯೇ ಇಬ್ಬಾಗವಾಯಿತೆ. ಸಪ್ತ ಶರದಿಗಳ ನೀರು ಎಂಬ ಸ್ಥಿತಿ ಶೋಣಿತದಲ್ಲಿ ಒಂದು ಕಡೆಯಲ್ಲಿ ರೊಚ್ಚು ಗೆಚ್ಚುಗಳನ್ನು ಅಚ್ಚುಮೆಚ್ಚಿನಿಂದ ಸ್ವೀಕರಿಸಿದ ಹೆಚ್ಚುಗತ್ತಿಯ ಭಟರು ನಿಮ್ಮನ್ನು ಕಂಡರೆ ಹಳೆಯ ಕಾಲದ ಭೈರವನ ಹಾಗೆ ಆಮ್ರಾಕ್ಷರಾಗಿ ಹೊರಟರಲ್ಲ. ಎಲ್ಲಿಗೆ ಹೊರಟ ವಿಚಾರ ಬೇರೆ ಎನ್ನುವಲ್ಲ. ಏನು? ನಮ್ಮದೇ ಆದಂತಹ ಕದಂಬ ವನದಲ್ಲಿ ಕಾಮಿನಿ ಓರ್ವಳಿರುವ ವಿಚಾರವನ್ನು ಕದಂಬವನದಲ್ಲಿ ಹೌದು ಯಾರು ಹೇಳಿದ್ರು? ಚಂಡಮುಂಡರೇ ಬಂದು ನನ್ನಲ್ಲಿ ವಿಚಾರ ಹೇಳಿದ್ರು. ಅಪ್ರತಿಮ ಸೌಂದರ್ಯವತಿಯಾದಂತಹ ಆಕೆಯನ್ನು ವರಿಸಬೇಕಣ್ಣ ಎಂಬುದಾಗಿ ಅವರ ಮಾತನ್ನು ಕೇಳಿ ಆಕೆಯನ್ನು ವರಿಸುವ ಉದ್ದೇಶದಿಂದ ಸಂಧಾನಕ್ಕಾಗಿ ಮಂತ್ರಿ ಸುಗ್ರೀವನನ್ನು ಕಳುಹಿಸಿಕೊಟ್ಟು ಸಂಧಾನವನ್ನೇ ಮುರಿದು ಸಂಗ್ರಾಮವನ್ನು ಬಯಸಿದರು. ಸಂಗ್ರಾಮ ನಿಜ. ಆಮೇಲೆ ಆಕೆಯನ್ನು ಎಳೆತರಬೇಕೆಂಬ ಉದ್ದೇಶದಿಂದ ದುರಾಧೀನರಾದಂತಹ ಧೂಮ್ರಾಕ್ಷರನ್ನು ಕಳುಹಿಸಿದೆ. ಭಾವಿಸಿದ್ದು ಹಾಗೆ ಕರೆ ತಂದಾನು ಎಂಬುದಾಗಿ ಓಂಕಾರ ಮಾತ್ರದಿಂದ ಧೂಮ್ರಾಕ್ಷರನ್ನೇ ಸುಟ್ಟು ಬಿಟ್ಟರಂತೆ. ನಾವು ಕರೆ ತರ್ತೇವೆ ಎಂಬುದಾಗಿ ನನಗೆ ಧೈರ್ಯದ ಮಾತನ್ನು ಹೇಳಿ ಹೊರಟ ಗಂಡುಗಳಿಗಳಂತಹ ಚಂಡಮುಂಡರು ಕರೆ ತರುತ್ತಾರೆ ಎಂಬುದಾಗಿ ಭಾವಿಸಿದರೆ ಭದ್ರ ಕಾಳಿಯಾಗಿ ಚಂಡಮುಂಡರ ರುಂಡವನ್ನೇ ಚಂಡಾಡಿ ಬಿಟ್ಟರಂತೆ. ಚಂಡಮುಂಡರನ್ನು ನಾವು ಕಳೆಕೊಂಡೇವೆ. ಈಗ ನಿರ್ಧಾರ ಏನು? ಅಂತಹ ಕಳನಾಶೆಯನ್ನು ಸಂಗ್ರಾಮದಲ್ಲಿ ಎದುರಿಸಕ್ಕಾಗಿ ನಾನೇ ಹೊರಟು ನಿಂತಿದ್ದೇನೆ. ಸಂಬಂಧದಲ್ಲಿ ನಿನಗೆ ಅಳಿಯ ರಾಜಕೀಯದಲ್ಲಿ ಸಚಿವ ಅಂತರಂಗವನ್ನು ತೆರೆದಾಡುವುದಕ್ಕೆ ಸನ್ನಿಧಾನ ಪಡೆಕೊಡಬೇಕು. ಅವಕಾಶವಿದೆ. ಧನುಜೇಶ ಕೇಳಿನ ಮಾತ, ಧನುಜೇಶ ಕೇಳಿನ ಮಾತ, ಆ ಆ ಆ ಧನುಜೇಶ ಕೇಳಿನ ಮಾತ, ಯಾತಕಿನಿತು ನೀ ಭ್ರಮೆಯಾತೆ ಮನದಲ್ಲಿ ವ್ಯರ್ಥ, ಯಾತಕಿನಿತು ನೀ ಭ್ರಮೆಯಾತೆ ಮನದಲ್ಲಿ ವ್ಯರ್ಥ. ಮನಸಿದ ಶರಕ್ಕೆ ತಿರುಗುತ್ತ, ಮನಸಿದ ಶರಕ್ಕೆ ತಿರುಗುತ್ತ, ವರ ವನಿತೆಯ ಬಯಕೆಯ ದೈತ್ಯನಾಥ. ಧನುಜೇಶ ಕೇಳನ್ನ ಮಾತ, ಯಾತಕಿನಿತು ನೀ ಭ್ರಮೆಯಾತೆ ಮನದಲ್ಲಿ ವ್ಯರ್ಥ.
ಸುರನರ ಭುಜಂಗಮ ಭುವನದಲ್ಲನ ಎಂಬ ನಗಲ್ತಿಗೆ ಪಾತ್ರರಾದವರು ನೀವು. ನಿಜ. ಅಂತಹ ಶುಂಭದರೆ ಚಂದನವನ್ನಡರಿ ಆಯುಧ ಹಸ್ತರಾಗಿ ಹೊರಟರೆ ಶುಂಭ ಶಕ್ತಿಯನ್ನು ಪಡೆಯುವುದಕ್ಕೆ ಶಂಭುವಿಗಾದರೂ ಸಾಧ್ಯವೇ ಹೇಳು. ಆದರೆ ನಿನ್ನಡಿಯಾಗಿರುವಂತಹ ವ್ಯಾಮೋಹ ಒಂದು ಸಲುಗೆ, ಆದ್ದರಿಂದಲೇ ನಿನ್ನನ್ನು ಪಡೆಯುವುದಕ್ಕಾಗಿ ನಾನು ಮನವಿ ಮಾಡಿದೆ. ಅಪರಾಧವಾಗಿದ್ದರೆ ಕ್ಷಮಿಸಬೇಕು ಅಂತ ಮತ್ತೊಂದೇ ಭಿನ್ನಪ್ಪ. ಸರಿ ಸರ್. ಪ್ರಭು, ಪವಿತ್ರವಾದಂತಹ ಧನುಜ ಕುಲದಲ್ಲಿ ಹುಟ್ಟಿದವ ನೀನು. ಧನುಜೇಶ ಎಂಬಂತಹ ನೆಗರ್ತೆಯನ್ನು ಹೊಂದಿದವ. ಏನು ಧನುಕುಮಾರರಲ್ಲಿ ನೀನೊಬ್ಬ ಮೊದಲಿಗನೇ ಹೇಳು. ನಿನಗಿಂತ ಮೊದಲು ಎಷ್ಟೋ ಮಂದಿ ಹುಟ್ಟಿದ್ದಾರೆ, ಇನ್ನು ಮುಂದೆ ಹುಟ್ಟುವುದಕ್ಕೂ ಇದೆ. ಆದರೆ ಧನುಜೇಶ ಎಂಬಂತಹ ಒಂದು ಪದವಿ, ಒಂದು ಬಿರುದು ಬಂದದ್ದು ನಿನಗೆ ಮಾತ್ರ. ಮೊದಲು ಹುಟ್ಟಿದವರಿಗೆ ಬರಲಿಲ್ಲ, ಇನ್ನು ಹುಟ್ಟಿದವರಿಗೆ ಬರ್ತದೆ ಅಂತ ನಮಗೆ ನಂಬಿಕೆ ಇಲ್ಲ. ನಿಜ. ಹಾಗಿದ್ರೆ ನಿನಗೆ ಯಾಕೆ ಬಂತು? ನೀನು ಮಾಡಿದಂತಹ ಒಂದು ಕೃತಿ ಪ್ರಭು. ಒಂದು ಕಾಲದಲ್ಲಿ ನಿನ್ನೊಬ್ಬೆ ಧನುದೇವಿ ತಾನವರಿಗೆ ಒಬ್ಬ ಸಮರ್ಥನಾದಂತಹ ನಾಯಕ ಬೇಕು, ನೇತಾರ ಬೇಕು ಎಂಬ ಕಾರಣಕ್ಕೆ ಬೇಕಾಗಿ ಪರಮೇಶ್ವರನನ್ನು ಭಜಿಸಿದಂತೆ ಅವಳ ಪ್ರಾರ್ಥನೆಯೋ ಎಂಬ ಹಾಗೆ ತನ್ನ ಕೊರಳ ಹಾರದಲ್ಲಿ ಒಂದು ಸುಮವನ್ನು ತೆಗೆದುಕೊಟ್ಟ ಹಾಗೆ ನಿನ್ನನ್ನು ಈ ಭೂಮಿಗೆ ಕಳುಹಿಸಿಕೊಟ್ಟಳು. ತಾಯಿಯ ಹಾರೈಕೆ, ತಾಯಿಯ ಆಶೆ ಅದನ್ನು ಪೂರೈಸುವುದಕ್ಕಾಗಿ ಮನ ಮಾಡಿದವ ನೀನು. ಶುಂಭನ ಜೀವನ ದಾನವರ ಏಳಿಗೆ, ಅದುವೇ ನಿನ್ನ ಪರಮರಕ್ಷವಾಯಿತು, ಚರ್ಮರಕ್ಷವಾಯಿತು ಪ್ರಭು. ಅದಕ್ಕಾಗಿ ಅಂದಿನಿಂದ ಇಂದಿನವರೆಗೆ ಬ್ರಹ್ಮಚರ್ಯ ವೃತವನ್ನು ಪಾಲಿಸಿಕೊಂಡು ಬಂದೆ. ವರ್ತಮಾನ ಕಾಲದಲ್ಲಿ ದಾನವ ಸಮುದಾಯ ಅನ್ನುವಂತಹ ಭದ್ರ ಪೂನಾದೆ ನಿಂತದ್ದು ನಿನ್ನದಾದಂತಹ ಬ್ರಹ್ಮಚರ್ಯ ವೃತ್ತದಿಂದ. ಆದರೆ ಪ್ರಭು, ಧನುಜೇಶನಾದಂತಹ ನೀನು ಎತ್ತರಕ್ಕೆ ಏರಿದೆ ಪ್ರಭು. ಏರುವುದು ಬಹಳ ಕಷ್ಟ. ಏರಿದ ವ್ಯಕ್ತಿಗೆ ಕೆಳಗೆ ಬೀಳುವುದಕ್ಕೆ ಹೆಚ್ಚು ಸಮಯ ಇಲ್ಲ. ತಾನಿಡುವಂತಹ ಒಂದು ತಪ್ಪು ಹೆಜ್ಜೆ ಸಾಕಾಗುತ್ತದೆ. ಹಾಗಾಗಿ ಪ್ರಸಿದ್ಧಿಯನ್ನು ಹೊಂದಿದವರು ತಾವಿಡುವ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಆಲೋಚನೆಯನ್ನು ಮಾಡಬೇಕು ಪ್ರಭು. ಯಾಕೋ ಏನು ನಿನ್ನ ನಡೆಯನ್ನು ಕಂಡಾಗ ನಿನ್ನ ಚೈತನ್ಯವನ್ನು ನಾನು ಕಾಣ್ತಾ ಇದ್ದೇನೆ. ಒಂದು ಕಾಲದಲ್ಲಿ ಬೇಸೆಯ ಗುರಿ ಇರುವುದಕ್ಕೆ ನೆಲೆ ಇಲ್ಲದೆ ಎಲ್ಲೆಲ್ಲಿಯೂ ಇದ್ದಂತಹ ದಾನವರಿಗೆ ಮತ್ತೆ ಬುನಾದಿಯನ್ನು ಒದಗಿಸಿದವ ನೀನು. ವರ್ತಮಾನ ಕಾಲಕ್ಕೆ ಬಂಗಾರದ ಬಟ್ಟಲಲ್ಲಿ ಹಾಲನ್ನು ಕುಡಿಯುವಂತಹ ಯೋಗ್ಯತೆ ನಮಗೂ ಕೂಡ ಸಿಕ್ಕಿದೆ. ಎಲ್ಲ ಕಡೆಯಲ್ಲಿ ಹೋಗುವಾಗ ನಮಗೆ ಮರ್ಯಾದೆ. ಮೊದಲೆಲ್ಲ ರಾತ್ರಿಯಲ್ಲಿ ಹೋಗುವುದಕ್ಕೆ ನಮಗೆ ಹೆದರಿಕೆ, ಆದರೆ ಹಗಲಲ್ಲಿ ಹೋಗುವುದಕ್ಕೆ ವಿರೋಧಿಗಳ ಹೆದರಿಕೆ ನಮಗೆ. ಆದರೆ ಈಗ ನಾವು ನಡೆದಾಡುವುದಕ್ಕೆ ಧನುಜೇಶನಾದಂತಹ ನಿನ್ನ ಕೃತಿಯೇ ಕಾರಣ. ಅಂತಹ ನೀನು ಮಾಡಿದಂತಹ ಒಂದು ಸಣ್ಣ ತಪ್ಪಿನಿಂದ ನಮ್ಮ ಸಮುದಾಯವನ್ನೇ ಸಾವಿನ ಹಂಚಿಕೆ ನುಗ್ಗುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಿ ಪ್ರಭು. ಬೇಟೆಗೆ ಹೋದ ಸಣ್ಣ ಮುಂದರು ಕದಂಬವನದಲ್ಲಿ ಒಬ್ಬದಾಕೆ ಹೆಣ್ಣನ್ನು ನೋಡಿದರು. ಅವಳ ವಿಷಯವನ್ನು ಬಂದು ಹೇಳಿದರು. ಅದನ್ನು ಕೇಳಿದಂತಹ ನೀನು ಮನಸ್ಸಿನ ಶರಕ್ಕೆ ಈಡಾಗಿ ಭ್ರಮೆಯ ಅಂತು ಅವಳನ್ನು ಮದುವೆಯಾಗುತ್ತೇನೆ ಅಂತ ಹೊರಟೆ. ನಿನಗೂ ಮನ್ಮತ ಬಾಣ ಬಿಡುವುದಕ್ಕೆ ಸಾಧ್ಯವೇ? 14 ಲೋಕದಲ್ಲಿಯೂ ಶುಂಭನಾಜ್ಞೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯು ಆಚೆ ಈಚೆ ಅಲುಗಾಡುವುದಕ್ಕೆ ಸಾಧ್ಯವಿಲ್ಲ. ಅಂತದ್ರಲ್ಲಿ ಮನ್ಮತ ನಿನ್ನಲ್ಲಿ ಕೇಳದ ನಿನಗೆ ಬಾಣವನ್ನು ಬಿಟ್ಟಿದ್ದಾರಂತಾದ್ರೆ ಇದು ಶುಂಭನ ಶೈಥಿಲ್ಯ ಎನ್ನಬೇಕು ಪ್ರಭು. ಅಂತಹ ನೀನು ಆ ಮನ್ಮತನ ಬಾಣಕ್ಕೆ ನಿನ್ನ ದೇಹವನ್ನು ಒಪ್ಪಿಸುವುದಕ್ಕೆ ಮುಂದಾದೆ. ನಿನಗೆ ಕಾಮದ ವಾಸನೆ ಬರುವಂತಹ ಸಮಯವೇ. ಹೆಣ್ಣಿನ ಬಗ್ಗೆ ವ್ಯಾಮೋಹ ಇರಬೇಕು ಅಂತ ಯಾವಾಗ ನಿನ್ನ ಹರೆಯದ ಕಾಲದಲ್ಲಿ, ಆವಾಗ ಹೆಣ್ಣಿನ ರೂಪಕ್ಕೆ ಮರಳಾದವನಲ್ಲ ನೀನು. ಬ್ರಹ್ಮಚರ್ಯ ವೃತವನ್ನು ಪಾಲಿಸಿದೆ. ಅಖಂಡವಾದ ಬ್ರಹ್ಮಚರ್ಯ, ನೈಷ್ಠಿಕವಲ್ಲ, ಬಾಲ ಬ್ರಹ್ಮಚರ್ಯವಲ್ಲ ಪ್ರಭು. ಅಂತಹ ನೀನು ಈ ಇಡೀ ವಯಸ್ಸಿನಲ್ಲಿ ಒಬ್ಬಳಾಕೆ ಹೆಣ್ಣನ್ನು ಕಂಡು ಮದುವೆಯಾಗುತ್ತೇನೆ ಎಂಬ ಹಾಗೆ ಹೊರಟೆಯಲ್ಲ. ನೀನು ಮನಸ್ಸು ಮಾಡಿದರೆ ನಿನಗೆ ಬೇಕಾಗಿ ಹಂಬಲಿಸುವವರು ಕಳ ಕುಲದಲ್ಲಿ ಎಷ್ಟೋ ಮಂದಿಗಳಿದ್ದಾರೆ. ದೇವಲೋಕದಲ್ಲಿ ಅಪ್ಸರ ನಾರಿಯರಿದ್ದಾರೆ, ಭೂಲೋಕದಲ್ಲಿ ನಿನಗಾಗಿ ಹಂಬಲಿಸುವವರಿದ್ದಾರೆ, ಪಾತಾಳದಲ್ಲಿ ಉರಗಣ್ಣಿಕೆಯರಿದ್ದಾರೆ. ಶುಂಭನಿಗಾಗಿ ಹಂಬಲಿಸುವವರನ್ನೆಲ್ಲ ಬಿಟ್ಟು ಹಂಬಲಿಸದೇ ಇರುವಂತಹ, ಬೆಂಬಲಿಸದೇ ಇರುವಂತಹ ಹೆಣ್ಣನ್ನು ಮದುವೆಯಾಗುವುದಕ್ಕೆ ಹೋದೆ. ಕೇವಲ ನಿನ್ನದಾದಂತಹ ದೇಹದ ಚಾಂಚಲ್ಯವನ್ನು ನೀಗಿಸುವುದಕ್ಕೆ ಬೇಕಾಗಿ, ಹರಿಷಡ್ವರ್ಗಗಳನ್ನು ಧರಿಸುವುದಕ್ಕೆ ಬೇಕಾಗಿ ನಿನ್ನ ಮನಸ್ಸನ್ನು ಮಾರುವುದಕ್ಕೆ ಹೋಗಬೇಡ. ನಮ್ಮ ಮನಸ್ಸೇ ನಮ್ಮ ಮಾನಕ್ಕೆ ಮೂಲ ನೆಲೆಯಾಗುತ್ತದೆ. ಮನಸ್ಸು ಪ್ರಚೋದಿಸಬೇಕು, ಬುದ್ಧಿ ಅದನ್ನು ರೂಪಿಸಬೇಕು. ಬುದ್ಧಿಯು ಮನಸ್ಸು ಒಂದಾದಾಗ ನಮ್ಮ ಜೀವನದಲ್ಲಿ ಚಂದ್ರಕಾಂತಿ ಅನುಭೂತಿ ಉಂಟಾಗುತ್ತದೆ. ಆದ್ದರಿಂದ ಹೇಳ್ತೇನೆ, ಯಾವಳನ್ನು ಹೆಣ್ಣು ಎಂಬ ಹಾಗೆ ಭಾವಿಸಿದೆಯೋ ಅವಳನ್ನು ಮನ್ಮಥನ ಶರಕ್ಕೆ ಈಡಾಗಿ ಮದುವೆಯಾಗುವುದಕ್ಕೆ ಹೋದರೆ ನಿನ್ನ ನಾಶದ ಜೊತೆಯಲ್ಲಿ ನಿನ್ನನ್ನು ನಂಬಿದಂತಹ ದಾನವ ಸಮುದಾಯ ನುಚ್ಚು ನೂರಾಗುತ್ತದೆ ಪ್ರಭು. ರಕ್ತಬೀಜ ಲೋಕವನ್ನೇ ವಶಪಡಿಸಿಕೊಂಡಿರುವವ ನಾನು. ಓರ್ವಾಕೆ ತರುಣಿಯನ್ನು ವಶಪಡಿಸುವುದಕ್ಕೆ ಸಾಧ್ಯವಿಲ್ವೇ ಹೇಳು? ಯಾರು ತರುಣಿ? ತರುಣಿಯಲ್ಲ ಅವಳ ತರುಣಿಯಲ್ಲ ಆದಿಮಾಯೇ
ದೈತ್ಯವರ ಸಂಹರಿಸುತ್ತ ತ್ರಿದಶರಾಪುರಿ ದೈತ್ಯವರ ಸಂಹರಿಸುತ್ತ ತ್ರಿದಶರಾಪುರಿ ಆದಿಮಾಯೇ ದೈತ್ಯವರ ಸಂಹರಿಸುತ್ತ ತ್ರಿದಶರಾಪುರಿಗೆ ನಿರ್ಗೋಚರಿಸುವಳು ದೊರೆಯೇ ನಿರ್ಗೋಚರಿಸುವಳು ದೊರೆಯೇ ಸರ್ವೇಶ್ವರಿಯ ಮೋಹ ಸರ್ವೇಶ್ವರಿಯಲಿ ಮೋಹ ತೀರುವುದಿದು ಸರಿಯೇ ಎನ್ನ ದೊರೆಯೇ ಸರಿಯೇ ಆ ಆ ರಕ್ತಬೀಜ ನಮಗೆಲ್ಲರಿಗೂ ಒಡೆಯನೇ, ಸಂತೋಷಸಿದ್ಧರಾಗಿ ಮನಸ್ಸು ತುಂಬಿ ನಿನ್ನನ್ನು ಒಡೆಯ ಅಂತ ನಾವು ಕರೆಯುತ್ತೇವೆ. ನಮ್ಮ ಎಲ್ಲರ ಮನಸ್ಸಿನ ಆಸೆ ಒಂದೇ, ನಮಗೆಲ್ಲರಿಗೂ ಒಡೆಯನಾದಂತಹ ಶುಂಭ ಯಾವ ಕಾಲಕ್ಕೂ ಒಡೆಯಬಾರದು, ನಮಗೆ ಒಡೆಯನಾಗಿಯೇ ಇರಬೇಕು. ಆದರೆ ನಿನ್ನ ನಡೆಯನ್ನು ಕಂಡಾಗ ಅದರಲ್ಲಿ ಒಡಪನ್ನು ಕೆಡುಕನ್ನು ನಾನು ಕಾಡುತ್ತಿದ್ದೇನೆ. ಚಂಡಮುಂಡರು ಕದಂಬವನಕ್ಕೆ ಹೋದರು, ಮನೋವೇಗವನ್ನು ವರವಾಗಿ ಪಡೆದಂತಹ ಚಂಡಮುಂಡರಿಗೆ ಮಾತ್ರ ಹೋಗುವುದಕ್ಕೆ ಸಾಧ್ಯವಾಯಿತು. ಅಲ್ಲದೆ ಹೋದ್ರೆ ದೇವಭೂಮಿಯಾದಂತಹ ಕದಂಬವನವನ್ನು ಪ್ರವೇಶ ಮಾಡುವುದಕ್ಕೆ ಸಾಮಾನ್ಯರಿಗೆ ಸಾಧ್ಯವಿಲ್ಲ ಪ್ರಭು. ಹೋದ ಚಂಡಮುಂಡರು ಮೃಗಬೇಟೆಯನ್ನು ಮಾಡಿ ವಿಶ್ರಾಂತಿಯನ್ನು ಪಡೆಯುವ ಕಾಲಕ್ಕೆ ಆಗರಾಣಿಸಿದ ಪರಿಮಳವನ್ನೇ ಹುಡುಕುತ್ತಾ ಹುಡುಕುತ್ತಾ ಹೋಗುವಾಗ ಕದಂಬವನದಲ್ಲಿ ಒಬ್ಬಳಾಕೆ ಹೆಣ್ಣು. ಏನು ಚಂಡಮುಂಡರು ತಿರುಗಾಟ ಮಾಡಿದವರೇ, 3 ಲೋಕವನ್ನು ಸಂಚಾರ ಮಾಡಿದ್ದಾರೆ, ಎಷ್ಟೋ ಮಂದಿ ತರುಣಿಯರನ್ನು ಕಂಡಿದ್ದಾರೆ. ಆದ್ರೆ ಯಾವ ರೂಪಕ್ಕೂ ಯಾರ ರೂಪಕ್ಕೂ ಮರಳಾದವರಲ್ಲ ಚಂಡಮುಂಡರು. ಹಾಗಿದ್ರೆ ಇವಳು ಅವರನ್ನು ಸೆಳೆದ್ರು ಅಥವಾ ಅವರೇ ಇವಳನ್ನು ಹುಡುಕಿಕೊಂಡು ಬಂದಳು ಅಂತೂ ನೋಡಿದ್ರು. ತಾವು ನೋಡಿದ್ದನ್ನು ಬಂದು ನಿನ್ನಲ್ಲಿ ಹೇಳಿದ್ರು, ನೀನು ಅವರು ಹೇಳಿದ್ದನ್ನು ಕೇಳಿದೆ, ಅವಳನ್ನು ನೋಡುವುದಕ್ಕಾಗಿ ಹೊರಟೆ. ಪ್ರಭು, ನೋಡುವುದು ಬೇರೆ, ಕಾಣುವುದು ಬೇರೆ. ನೋಡುವುದಕ್ಕೆ ಮಾಂಸಾಕ್ಷಿಗಳು ಸಾಕಾಗುತ್ತದೆ, ಕಾಣಬೇಕು ಅಂತಾದ್ರೆ ಮಾಂಸಾಕ್ಷಿ ಸಾಲದು, ಅಂತರಾತ್ಮ ಬೇಕು. ಹೃದಯದ ಕಣ್ಣನ್ನು ತೆರೆದು ನೋಡಬೇಕು. ಆ ಹೃದಯವನ್ನು ತೆರೆದು ನೋಡು ಪ್ರಭು, ಆಗ ಯಾರು ಅಂತ ಅವಳು ಗೊತ್ತಾಗುತ್ತದೆ. ಏನು ಕದಂಬವನಕ್ಕೆ ಅವಳು ಬಂದದ್ದು ಈಗಲ ಅಲ್ಲ, ಮೊದಲೇ ಬಂದಿದ್ದಳು ಅಲ್ಲ. ನಮ್ಮ ಊರಿನವಳು, ಅವಳ ಅಪ್ಪ ಯಾರು, ಅಮ್ಮ ಯಾರು, ಬಂಧು ಬಳಗ ಯಾವುದು ಅಂತ ಕೇಳಿದ್ರೆ ಉತ್ತರ ಇಲ್ಲ. ಹಾಗಿದ್ರೆ ನಿರ್ಭೀತಿಯಿಂದ ಅಲ್ಲಿ ಕುಳಿತಿದ್ದಾಳೆ. ನಮ್ಮಂತಹ ಗಂಟಲೆಯ ಬಂಟರಿಗೂ ಪ್ರವೇಶ ಮಾಡುವುದಕ್ಕೆ ದುಸ್ಸಾಧ್ಯವಾದಂತಹ ಕದಂಬವಲ್ಲಿ ಯಾವುದೇ ಭೀತಿ ಇಲ್ಲದೆ ನಿರ್ಭೀತರಾಗಿ ಕುಳಿತಿದ್ದಾಳಂತಾದ್ರೆ ಅದರಲ್ಲಿಯೂ ಚಿನ್ನದ ಉಯ್ಯಾಲೆಯಂತೆ. ಯಾರು ಉಯ್ಯಾಲೆ ಕಟ್ಟಿದ್ರು? ಹಾಗಿದ್ರೆ ಅವಳು ಯಾರು ಅನ್ನುವಂತಹ ಪ್ರಶ್ನೆ ಬರ್ತದೆ. ಅವಳಿಗೆ ಆಹಾರ ಕೊಡುವುದು ಯಾರು? ಅವಳಿಗೆ ತ್ರಿಷೆಗೆ ಕೊಡುವುದು ಯಾರು? ಯಾರೂ ಇಲ್ಲ. ಆಹಾರ ಅಥವಾ ಬಾಯಾರಿಕೆ ಇಲ್ಲದೆ
ಒಬ್ಬಳು ಬದುಕುತ್ತಿದ್ದಾಳಂತಾದ್ರೆ ಅವಳನ್ನು ತರುಣಿ ಅನ್ನುವಂತಹ ಸಾಮಾನ್ಯ ಭಾವದಿಂದ ಕಾಣುವುದಕ್ಕೆ ಸಾಧ್ಯವೇ? ತರುಣಿ ಅಲ್ಲ ಪ್ರಭು, ತರುಣಿ ಅಲ್ಲ, ಅವಳ ಆದಿಮಾಯೆ. ಅಕಾರ ಉಕಾರ ಮಕಾರಗಳನ್ನುವಂತಹ ಮೂರಕ್ಷರಗಳು ಸೇರಿದಾಗ ಓಂಕಾರ ಅನ್ನುವಂತಹ ಪವಿತ್ರವಾದಂತಹ ಶಬ್ದ ಉಂಟಾಗುತ್ತದೆ. ಆ ಓಂಕಾರಕ್ಕೆ ಮೂಲ ಸ್ವರೂಪಿಣಿಯಾಗಿ ಲೋಕದಲ್ಲಿ ಕಾಣಿಸಿಕೊಂಡು ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವಂತಹ ತ್ರಿಮೂರ್ತಿಗಳನ್ನು, ತ್ರಿಗುಣಗಳನ್ನು, ತ್ರಿಲೋಕವನ್ನು ಅವರಿಗೆ 3 ಉದ್ಯೋಗವನ್ನು ಕಲ್ಪಿಸಿಕೊಟ್ಟವರು. ಸೃಷ್ಟಿಯ ಕಾರ್ಯದಲ್ಲಿ ತಾನೇ ಅವರ ಜೊತೆಯಲ್ಲಿದ್ದಾಳೆ, ಪಾಲನಾ ಕಾರ್ಯದಲ್ಲಿ ತಾನೇ ಜೊತೆಯಾಗುತ್ತಾಳೆ, ಲಯದ ಕಾರ್ಯದಲ್ಲಿ ತಾನೇ ಜೊತೆಯಾಗಿದ್ದುಕೊಂಡು ಏಕಕಾಲದಲ್ಲಿ ಸೃಷ್ಟಿ ಸ್ಥಿತಿ ಲಯವನ್ನು ಮಾಡಬಲ್ಲಂತಹ ಸಾಮರ್ಥ್ಯ ಹೊಂದಳಾಗಿದ್ದಾಳೆ. ಆ ಬಳಿಕ ಮೇದಿನ ನಿರ್ಮಾಣವಾದ ಬಳಿಕ ಕಾಲಾಂತರದಲ್ಲಿ ಮಹಿಷನೇ ಮೊದಲಾದಂತಹ ರಕ್ಕಸರು ಅಟ್ಟಹಾಸ ಮಾಡುವಂತಹ ಕಾಲಕ್ಕೆ ದೇವತೆಗಳೆಲ್ಲ ಒಂದಾದರಂತೆ, ತ್ರಿಮೂರ್ತಿಗಳ ಜೊತೆಯಾದರು. ಅವರ ಓಜಸ್ಸು ತೇಜಸ್ಸು ಒಂದಾಗಿ ಆಕಾಶದಲ್ಲಿ ಒಂದು ಬೆಳಕಿನ ಪುಂಜವೇ ಆಯ್ತು ಪ್ರಭು. ಅದುವೇ ಬೆಳಕಿನ ಪುಂಜ. ನಾರಿ ರೂಪವನ್ನ ಅಂತೂ ನಾರಿಯೇ ಹಿಡಿದು ಬಂದದ್ದಲ್ಲ, ನಾರಿಯ ರೂಪವನ್ನು ತಾಳಿ ಲೋಕದಲ್ಲಿ ಕಾಣಿಸಿಕೊಂಡಿತ್ತು ಪ್ರಭು. ಅವಳ ದೇಹದ ಒಂದೊಂದು ಅಂಗಾಂಗಗಳು ಒಬ್ಬೊಬ್ಬ ದೇವತೆಯ ತೇಜಸ್ಸು ಪ್ರಭು. ಹಾಗಿರುವಾಗ ಅವಳ ಅಂಗಾಂಗಗಳಲ್ಲೇ ದೇವತೆಗಳಿದ್ದಾರಂತಾದ್ರೆ ಅವಳನ್ನು ಹೆಣ್ಣು ಎಂಬ ಹಾಗೆ ಭಾವಿಸುವುದಕ್ಕೆ ಸಾಧ್ಯವು? ಅಷ್ಟಭುಜಿಯಾಗಿ ಕಾಣಿಸಿಕೊಂಡಳು, ಸಿಂಹವಾಹಿನಿಯಾದಳು. ಮಹಿಷವದಿಗೆ ಹೋಗುವಂತಹ ಕಾಲಕ್ಕೆ ಅವಳಿಡುವಂತಹ ಒಂದು ಹೆಜ್ಜೆಗೆ ಈ ಭೂಮಿಯೇ ನಡುಗಿ ಹೋಗುತ್ತಿದ್ದಂತೆ. ಅವಳ ತಲೆಯ ಮೇಲಿರುವಂತಹ ಕಿರೀಟ ಅವಳು ನಡೆದು ಹೋಗುವಾಗ ಆಕಾಶದಲ್ಲಿ ಸರಳ ರೇಖೆಯನ್ನು ಎಳೆಯುತ್ತಿತ್ತಂತೆ ಪ್ರಭು. ಅವಳ ಹುಂಕಾರವೇ ಗುಡುಗುವುದಕ್ಕೆ ಸಾಧ್ಯವಾಯಿತಂತೆ. ಅಂತಹ ಅವಳು ಸಿಂಹವಾಹಿನಿಯಾಗಿ ಹೋಗಿ ದುಷ್ಟ ಮಹಿಷನೇ ಬದಲಾದವರನ್ನು ಕೊಂದು ತ್ರಿದಶರನ್ನು ಕೊರೆದವಳು ಪ್ರಭು. ಈ ಲೋಕದಲ್ಲಿ ಧರ್ಮವನ್ನು ಸ್ಥಾಪಿಸಿದವಳು. ಮಹಿಷವದಿಯ ಕಾಲಾಂತರಕ್ಕೆ ಹುಟ್ಟಿಕೊಂಡವರು ನೀವು, ನಿಮ್ಮ ಜೊತೆಯಲ್ಲಿ ನಾವು. ನಾವಾದರೂ ಲೋಕಕ್ಕೆ ಒಳ್ಳೆಯದನ್ನು ಮಾಡಿದ್ದೇವೆ, ಏನು ಬ್ರಹ್ಮಕಲಶ ಮಾಡಿದ್ದೇವೆ, ಮಾಡಿದ್ದ ಅನ್ಯಾಯವೇ ತಾನೆ. ದೇವಲೋಕ ಸ್ವಾಧೀನ, 14 ಲೋಕದ ಸ್ವಾಮಿತ್ವ ಪ್ರಭು. ಪಂಚಮಹಾ ಮಾತುಗಳನ್ನು ನಾವು ಮಾಡಿದ್ದೇವೆ. ನಿಮ್ಮಿಂದ ಸೋತಂತಹ ದೇವೇಂದ್ರ ಓಡಿ ಹೋದ ಎಂಬ ಹಾಗೆ ನೀನು ಅಟ್ಟಹಾಸ ಮಾಡಬೇಡ. ಆ ದೇವೇಂದ್ರ ನೀನು ಇಳಿಸಿದ ಹಾಗಲ್ಲ, ಏನಾದ್ರೂ ಕುತಂತ್ರ ಮಾಡಿಯೇ ಮಾಡ್ತಾನೆ ಪ್ರಭು. ನೀನು ದೇವಲೋಕವನ್ನು ಸ್ವಾಧೀನ ಮಾಡಿ ಒಳಗೆ ಹೋದಾಗ ನಿನ್ನವರೇ ಹೇಳಿದ್ದು ಕೇಳಿದೆಯ ದುರುಳ ಶುಂಭ. ಹಾಗಿದ್ರೆ ನಮ್ಮ ಮುಂದೆ ಮಾತ್ರ ನಮ್ಮನ್ನು ಹೊಗಳುವುದು, ಬೆನ್ನ ಹಿಂದೆ ಕುಳಿತವರೇ ನಮ್ಮನ್ನು ದುರುಳರು ಅಂತ ಹೇಳ್ತಾರೆ ಅಂತಾದ್ರೆ ಖಂಡಿತ ದೇವೇಂದ್ರ ನಮ್ಮ ನಾಶಕ್ಕೆ ಬೇಕಾಗಿ ಮತ್ತೊಮ್ಮೆ ಕದಂಬವರಕ್ಕೆ ಹೋಗಿದ್ದಾನೆ. ಅಲ್ಲಿ ಹೋಗುವಾಗ ಪಾರ್ವತಿ ದೇವಿ ಬಂದಳಂತೆ. ಏನು ಬಂದಿರಿ ಅಂತ ಕೇಳುವಾಗ ಅವಳ ದೇಹದಿಂದಲೇ ಒಂದು ಹೆಣ್ಣಿನ ರೂಪ ಹೊರಗೆ ಬಂತು. ಪಾರ್ವತಿಯ ದೇಹ ಕೋಶದಿಂದಲೇ ಹುಟ್ಟಿ ಬಂದಂತ ಅವಳನ್ನು ಕೌಶಿಕ ಎಂಬ ಹಾಗೆ ಕರೆದಳಂತೆ. ದೇವತೆಗಳನ್ನು ನಾನು ಬರೆಯುತ್ತೇನೆ ಎಂಬ ಹಾಗೆ ಹೇಳಿ ಸುಂದರಾಂಗಿಯ ರೂಪವನ್ನು ತಾಳಿ ಕದಂಬವನದಲ್ಲಿ ಕುಳಿತುಕೊಂಡು ಚಿನ್ನದ ಉಯ್ಯಾಲೆಯನ್ನು ಆಡ್ತಾ ಇದ್ದಾಳೆ ಪ್ರಭು. ನಮ್ಮವರ ನಾಶಕ್ಕೆ ತ್ರಿದಶರನ್ನು ಪಡೆಯುವುದಕ್ಕೆ ಬಂದಂತ ಆದಿಮಾಯಿಯಾದಂತ ಅವಳನ್ನು ನೀನು ಬಯಸುವುದಕ್ಕೆ ಹೋದ್ರೆ ನಮ್ಮ ನಾಶ ಪ್ರಭು, ನಾಶ. ರಕ್ತ ಬೀಜ ನಿನ್ನ ಮಾತೆ ಹೌದು ಅಂತ ಆದ್ರೆ ಆಕೆಯಲ್ಲಿ ಅಂತ ವಿಶೇಷತೆ ಏನುಂಟು ನೋಡು. ಪ್ರತ್ಯಕ್ಷಕ್ಕೆ ಬೇರೆ ಪ್ರಮಾಣ ಬೇಡ. ಅವಳನ್ನು ವರಿಸುವ ಉದ್ದೇಶವನ್ನು ಹೊಂದಿದ ನೀನು. ಸಂಧಾನಕ್ಕಾಗಿ ಕಳುಹಿಸಿಕೊಟ್ಟದ್ದು ಯಾರು? ಸುಗ್ರೀವ ಹೋದ, ನಿನ್ನ ವಿಷಯವನ್ನು ಹೇಳಿದ. ಕೇಳುತ್ತಿದ್ದಂತ ಅವಳ ಮುಖದಲ್ಲಿ ಒಂದು ಮುಗುಳು ನಗೆ. ಆ ಮುಗುಳು ನಗೆಗೆ ಸುಗ್ರೀವ ಸತ್ತು ಬಿದ್ದರಂತೆ. ಯಾರಾದ್ರೂ ನೆಗಾಡುವಾಗ ಸಾಯುವಂತಹ ಕ್ರಮ ಉಂಟೆ ಪ್ರಭು? ಏನು ಸುಗ್ರೀವ ಪ್ರಾಯಾಗಿ ಸತ್ತದ್ದ? ಅವಳ ಮುಗುಳು ನಗೆಗೆ ಸತ್ತು ಬಿದ್ದ. ಸತ್ತ ಸುಗ್ರೀವ ಮತ್ತೊಮ್ಮೆ ಬದುಕಿದ. ಯಾರು ಬದುಕಿಸಿದ್ದು? ಅವಳೇ. ಒಬ್ಬಳಿಗೆ ನಿಗ್ರಹ, ಆಮೇಲೆ ಅನುಗ್ರಹ, ಇದು ಎರಡೂ ಬರ್ತದಂತಾದ್ರೆ ಅವಳನ್ನು ತರುಣಿ ಎಂಬ ಹಾಗೆ ಹೇಳುವುದಕ್ಕೆ ಸಾಧ್ಯವೇ? ಹೋಗುವಾಗ ಸುಗ್ರೀವ ಶುಂಭನ ದೂತನಾಗಿ ಹೋದ, ಬರುವಾಗ ದೇವಿ ದಾಸನಾಗಿ ಬಂದಿದ್ದಾರೆ. ಈಗಂತೂ ಅಲ್ಲಿ ದೇವಿ ಮಾತ್ಮೆ ಅಂತ ಹೇಳಿ ಭಜನೆ ಮಾಡ್ತಾ ಇದ್ದಾನೆ ಪ್ರಭು. ಹಾಗಿರುವಾಗ ಅದೇ ಸಾಕ್ಷಿ, ಅವಳು ತರುಣಿ ಅಲ್ಲ ಅಂತ ಹೇಳುವುದಕ್ಕೆ. ಆಮೇಲೆ ಹೋದವ ಧೂಮ್ರಾಕ್ಷ, ಹೆಸರೇ ಸೂಚಿಸುತ್ತದೆ ಧೂಮ್ರ ಅಕ್ಷ. ಅವಳ ಕಣ್ಣಿನಿಂದ ಬರುವುದು ಹೊಗೆ. ಆ ಹೊಗೆ ವಿರೋಧಿಗಳಿಗೆ ತಾಗಿದ್ರೆ ಅದುವೇ ಅವರಿಗೆ ಧಗೆ. ಹೋಗುವಾಗ ಒಬ್ಬರೇ ಹೋದಲ್ಲ, 60,000 ರಕ್ಕಸರನ್ನು ಕರೆಕೊಂಡು ಹೋದ. ಹೋಗಿ ಅವಳನ್ನು ಬಾ ಎಂಬ ಹಾಗೆ ಕರೆದಾಗ ಅವಳು ಬರಲಿಲ್ಲ ಪ್ರಭು. ಅವಳ ಬಳಿಯಲ್ಲಿರುವಂತಹ ಸಿಂಹ ಈ ಧೂಮ್ರಾಕ್ಷರ 60,000 ಮಂದಿ ರಕ್ಕಸರ ಮೇಲೆ ಹಾರಿ ಅದರ ರಕ್ತವನ್ನು ಹೀರಿತಂತೆ. 60,000 ಹೋಯಿತು ಪ್ರಭು. ಧೂಮ್ರಾಕ್ಷರನ್ನು ಕೊಲ್ಲುವುದಕ್ಕೆ ಕತ್ತಿ ಹಿಡಿಯಲಿಲ್ಲ, ಯುದ್ಧ ಮಾಡಲಿಲ್ಲ. ಕೇವಲ ಒಂದು ಮುಗುಳು ನಗೆ, ಹೂಂಕಾರ, ಬೆಂಕಿಯ ಉತ್ಪನ್ನವಾಯಿತು. ಆ ಬೆಂಕಿಯಲ್ಲಿ ಬಿದ್ದು ಧೂಮ್ರಾಕ್ಷ ಸುಟ್ಟು ಹೋದ ಪ್ರಭು. ಏನು ಅಲ್ಪನೇ ಧೂಮ್ರಾಲೋಚನ? ಖಂಡಿತ ಅಲ್ಲ. ಚಂಡಮುಂಡರು ಬ್ರಹ್ಮದೇವನಿಂದಲೇ ವರವನ್ನು ಪಡೆದವರು. ನಭೋಮಂಡಲದಲ್ಲಿ ನಿಂತುಕೊಂಡು ಈ ಭೂಮಂಡಲವನ್ನೇ ಚೆಂಡಿನೋಪಾದಿಯಲ್ಲೇ ಎಳೆದಾಡಬಲ್ಲಂತಹ ಸಾಮರ್ಥ್ಯವಂತರು. ಅಂತಹ ಚಂಡಮುಂಡರನ್ನು ಕೊಲ್ಲುವುದಕ್ಕೆ ತನ್ನ ದೇಹದಿಂದಲೇ ಭದ್ರಕಾಳಿಯನ್ನು ಸೃಷ್ಟಿ ಮಾಡಿ ಚಂಡಮುಂಡರ ರುಂಡವನ್ನು ಚೆಂಡಾಡಿ ಆ
ಅವರ ರುಂಡವನ್ನು ಚೆಂಡಾಡಿದರು. ಚಂಡಮುಂಡರ ರುಂಡವನ್ನು ಚೆಂಡಾಡಿದ್ದಲ್ಲ, ಈ ಶುಂಭನ ಹೆಣ್ಣಿನ ಹುಚ್ಚು ಅನ್ನುವ ರುಂಡವನ್ನು ಚೆಂಡಾಡಿದ್ದಾರೆ. ಇನ್ನು ಯಾರಿದ್ದಾರೆ ಎಂಬ ಹಾಗೆ ಅಲ್ಲಿ ಕಾಯ್ತಿದ್ದಾರೆ. ಅರ್ಪಣೆ ಧೂಮ್ರಲೋಚನ ಕಾದಿ ಬಡಿದರು ಚಂಡಮುಂಡರು. ಇಂತಹ ಜ್ವಲಂತ ಸಾಕ್ಷಿ ಇರುವಾಗ ಅವಳನ್ನು ಇನ್ನೂ ಹೆಣ್ಣು ಎಂಬ ಹಾಗೆ ಭಾವಿಸಿದೆ ಪ್ರಭು. ರಕ್ತಬೀಜ, ಓ ನಿನ್ನ ಮಾತಿನ ಪ್ರಕಾರ ನಾವೇನು ಮಾಡಬೇಕು? ಇನ್ನು ಮುಂದೆ ಬಿಡುಮನದ ಮೂರ್ಖತೆಯ ಬಿಡು 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 ಮನದ ಮೂರ್ಖತೆಯ ತ್ರೈಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಒಡಮಡುತ್ತ ತ್ರೈಜಗದೊಡತಿ ಚರಣಕ್ಕೆ ಭಕ್ತಿಯಿಂದಲೇ ಒಡಮಡುತ್ತ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಈ ರಾತ್ರಿಯಲ್ಲಿ ಜಡಜ ಪೀಠನ ವರದ ತೆರದಲ್ಲಿ ಜಡಜ ಪೀಠನು ವರದ ತೆರದಲ್ಲಿ ಪಡೆದು ಸುಖವನ್ನು ಮಾಡು ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳು ಬಿಡು ಮನದ ಮೂರ್ಖತೆಯ ನಾವೆಲ್ಲ ಹಿಂದೂಗಳು ನಾವೆಲ್ಲ ಬಿಂದುಗಳು ಅವಳ ಸಿಂಧೋ ಭೈರವಿ ಅವಳ ಸಿಂಧೋ ಭೈರವಿ ಬಿಡು ಮನದ ಮೂರ್ಖತೆಯ ಪ್ರಭು, ರಕ್ತಬೀಜ, ನೀನು ಅಜ್ಞಾನಿಯಲ್ಲ, ಅವಿವೇಕಿಯಲ್ಲ, ಸುಜ್ಞಾನಿ ಇದ್ದಿ. ನಾವು ತಪ್ಪಿದ್ರೆ ನಮ್ಮನ್ನು ತಿದ್ದುವಂತಹ ಯೋಗ್ಯತೆಯನ್ನು ಹೊಂದಿದವ ನೀನು. ಹಾಗಿದ್ರೆ ಯಾಕೆ ಇದು? ಪ್ರಪಂಚವನ್ನೇ ಬೆಳಗುವ ಸೂರ್ಯನಿಗಾದ್ರೂ ಒಮ್ಮೆ ಮೋಡ ಮುಸುಕಿದಾಗ ಅವಳ ಬೆಳಕು ಭೂಮಿಗೆ ಬೀಳುವುದಿಲ್ಲ. ಶುಂಭನಿಗೂ ಆದದ್ದೇ ಮೌಢ್ಯ. ಮೋಡ ಮುಸುಕಿದೆ, ನಿನ್ನ ಜ್ಞಾನಕ್ಕೆ ಅಜ್ಞಾನದ ಪರದೆ ಮುಸುಕಿದೆ ಪ್ರಭು. ಆ ಪರದೆಯನ್ನು ಬದಿಗೆ ಸರಿಸು, ಆಗ ಗೊತ್ತಾಗುತ್ತದೆ ಅವಳು ಯಾರು ಎಂಬ ಹಾಗೆ. ಪ್ರಭು, ಅವಳು ಸಾಮಾನ್ಯದವಳಲ್ಲ, ಅವಳು ಸಿಂಧು, ನಾವು ಸಾಮಾನ್ಯ ಬಿಂದು. ನಾವು ಲೆಕ್ಕಕ್ಕಿಲ್ಲ. ಇವತ್ತಿಲ್ಲಿದ್ದೇವೆ, ನಾಳೆ ಎಲ್ಲಿ ಹೋಗುತ್ತೇವೆ ಅಂತ ಹೇಳಲಿಕ್ಕಾಗುವುದಿಲ್ಲ. ಒಂದೇ ಕಡೆಯಲ್ಲಿ ನಿಲ್ಲುವ ಯೋಗ್ಯತೆ ಆದ್ರೂ ನಮಗುಂಟ ಪ್ರಭು. ಅವಳು ಹಾಗಲ್ಲ, ಮನಸ್ಸು ಮಾಡಿದ್ರೆ ಒಂದೇ ಕಡೆಯಲ್ಲಿ ನಿಲ್ಲಬಲ್ಲಳು, ಬೇಕಾದಲ್ಲಿಗೆ ಹೋಗಬಲ್ಲಳು. ಅಂತಹ ಮಹಾದೇವಿ ಅವಳನ್ನು ನೀನು ಬಯಸುವುದಕ್ಕೆ ಹೋದ್ರೆ ಪ್ರಭು, ನಿನಗೆ ಏನು ಕಡಿಮೆ ಉಂಟು ಹೇಳು? ಹೆಣ್ಣ, ಮನ್ನ, ಹೊನ್ನ 14 ಲೋಕವೇ ನಿನ್ನಲ್ಲಿದೆ. ಕುಬೇರನ ಭಂಡಾರವನ್ನೇ ಸೂರಿಕೊಳ್ಳುವಷ್ಟು ನಿನ್ನಲ್ಲಿ ಉಂಟು ಪ್ರಭು. ಹಾಗಿದ್ರೆ ಇನ್ನೇನು? 15ನೇ ಲೋಕವನ್ನು ಬಯಸುವುದಕ್ಕೆ ನೀನು ಹೊರಟೆಯ? ಬೇಡ ಪ್ರಭು, ನಾವು ಹಾಗೆ ಆಶೆ ಬೇಕು. ಅತಿ ಆಶೆ ಅನ್ನುವುದು ಯಾವತ್ತೂ ಇರಬಾರದು. ಸಪ್ಪೆ ದೊರಕಿದಾಗ ಸೊಪ್ಪು ಬೇಕು ಅಂತ ಹೇಳುವುದು, ಸೊಪ್ಪು ಸಿಕ್ಕಿದಾಗ ಉಪ್ಪು ಬೇಕು ಅಂತ ಹೇಳುವುದು, ಉಪ್ಪು ಸಿಕ್ಕಿದಾಗ ತುಪ್ಪ ಬೇಕು ಅಂತ ಹೇಳುವುದು, ತುಪ್ಪ ಸಿಕ್ಕಿದಾಗ ಕೊಪ್ಪರಿಗೆ ಹೊನ್ನು ಬೇಕು ಅಂತ ಹೇಳುವುದು. ನಮಗೆ ಸಿಕ್ಕಿದಷ್ಟು ನಮಗೆ ಸಮಾಧಾನ ಆಗಲಿಕ್ಕಿಲ್ಲ, ಇನ್ನುಂಟಂತ ಕೇಳುವುದು. ಹಾಗಿದ್ರೆ ಏನು? ನಮ್ಮ ಆಸೆಗೆ ಒಂದು ತಡೆಗೋಡೆಯನ್ನು ನಾವೇ ಕಟ್ಟಿಕೊಳ್ಬೇಕು. ಬೇಕು ಪ್ರಭು, ಸುಖ ಬೇಕು. ಯಾವುದು ಸುಖ? ನಮಗೆ ಸುಖ ಕೊಡುವುದಕ್ಕಾಗಿ ಇರುವಂತಹ ಹೆಂಡತಿಯ ಸುಖವನ್ನು ಪಡೆಯಬೇಕು. ಕಂಡ ಹೆಣ್ಣಿನ ದೇಹದ ಸುಖವನ್ನು ಬಯಸುವುದು ಅದು ಕಾಮುಕರು. ನಾವು ತಿನ್ನಬೇಕಾದ್ದನ್ನೇ ತಿನ್ನಬೇಕು, ನಿದ್ರೆ ಮಾಡುವಲ್ಲೇ ನಿದ್ರೆ ಮಾಡಬೇಕು. ಯಾಗ ಉಂಟು ಅಂತ ಹೇಳಿ ಸಿಕ್ಕಿದಲ್ಲಿ ಬಿದ್ದು ಬೀಳುಕೊಳ್ಳುವುದಲ್ಲ. ಹಾಗಾಗಿ ಹೇಳ್ತೇನೆ, ಸುಜ್ಞಾನಿಯಾದಂತಹ ನೀನು ನಿನ್ನ ಅಜ್ಞಾನವನ್ನು ಬದಗಿಡು. ಬಂದವಳು ವಿಶ್ವರೂಪಿಣಿ, ಅವಳೇ ಸಿಂಧು ಭೈರವಿ. ಅವಳು ಪರ್ವತ, ನಾವು ಪ್ರಭಾತ. ಅವಳು ಸಿಂಧು, ನಾವು ಬಿಂದು. ಅವಳನ್ನು ಕೆಣಕುವುದಕ್ಕೆ ಹೋದ್ರೆ ನಮ್ಮ ನಾಶ ಸರ್ವ ಖಂಡಿತ ಬೇಡ.
ಮಾಡುವೇನೆ ಹತ್ತಿಗೆ. ಇನ್ನು ಒಂದು ಮಾತಾಡಿದ ನಾಲಗೆ ಕತ್ತರಿಸಿದ್ರು. ನಾನು ಮಾತಾಡಿದ್ದೇ ಕಡಿಮೆ. ಕೆಟ್ಟವನೇ ದೊರೆಯ ಅಲಿಯನೆಂಬ ಮಮಕಾರದಿಂದ ರಣಕ್ಕೆ ಪೂರಕವಾದ ಮಾತನಾಡ್ತಿ ಎಂಬುದಾಗಿ ಭಾವಿಸಿದೆ. ನೀನು ಹೇಳುವ ಮಾತೇನು? ಹೋಗಿ ಆಕೆಗೆ ಶರಣಾಗು. ಹೌದೌದು. ನನ್ನ ಯೋಗ್ಯತೆ ಏನು? ನಾನು ಗಳಿಸುತ್ತಾ ಕೀರ್ತಿ ಏನು? ಹೌದು. ನಾನು ಹೋಗಿ ಹೆಣ್ಣಿನ ಚರಣದಾಸನಾಗುತ್ತೇನೆ ಎಂಬುದಾಗಿ ಭಾವಿಸಿದ್ಯಾ? ಹೆಣ್ಣಾದರೆ ಚರಣದಾಸನಾಗಬಾರದು. ಆಗದಿಂದ ಹೇಳ್ತಿದ್ದೇನೆ, ತರುಣಿಯಲ್ಲ ಅವಳು ಆದಿಮಾಯಿ. ನೀನು ಏನೇ ಹೇಳು, ಈಗ ನೀನೇ ಆಲೋಚನೆ ಮಾಡು. ನಾನು ಒಪ್ಪಿಕೊಳ್ಳುವವನಲ್ಲ. ಈಗ ನಿನಗೆ ಒಂದೇ ಒಂದು ಮಾತನ್ನು ಕೇಳ, ರಣಕ್ಕೆ ಸಹಕಾರಿಯಾಗಿ ನನಗೆ ಭುಜಕ್ಕೆ ಭುಜ ಕೊಟ್ಟು ನೀನು ಬರುವುದಾದ್ರೆ ಬರಬಹುದು, ಇಲ್ಲ ಅಂತ ಆದ್ರೆ ಹೆಣ್ಣು ಮಕ್ಕಳ ಹಾಗೆ ಅರಮನೆಯ ಮೂಲೆಯಲ್ಲಿ ಬಿದ್ದು ಕರಾನ